ಧರ್ಮಸ್ಥಳದ ಕೇಸ್ ಇವತ್ತು ಎಂಟೈರ್ ಕರ್ನಾಟಕಕ್ಕೆ ಹಾಟ್ ಟಾಪಿಕ್ ಆಗಿದೆ. ಈ ಕೇಸ್ ಮುಂದೆ ಬರ್ತಾ ಬರ್ತಾ ಸಾಕಷ್ಟು ಶಾಕಿಂಗ್ ನ್ಯೂಸ್ ನ ನೀಡ್ತಾ ಇದೆ. ನಿನ್ನೆ ಸುಜಾತ ಅನ್ನೋರು 22 ವರ್ಷಗಳಿಂದ ಮಿಸ್ ಆಗಿರುವಂತ ತಮ್ಮ ಮಗಳ ಬಗ್ಗೆ ವರದಿ ನೀಡಿದ್ದಾರೆ. ಆಕ್ಚುಲಿ ವಿಷಯ ಏನಂತ ಹೇಳ್ತೀನಿ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು. 2003ರಲ್ಲಿ ಅನನ್ಯ ಭಟ್ ಅವರು ಉಡುಪಿಯ ಮೆಡಿಕಲ್ ಕಾಲೇಜಿನಲ್ಲಿ MBBS ವಿದ್ಯಾರ್ಥಿನಿಯಾಗಿ ಅಡ್ಮಿಷನ್ ಆಗಿರ್ತಾರಂತೆ. 6 ತಿಂಗಳಾದ್ಮೇಲೆ ಅಡ್ಮಿಷನ್ ಆಗಿ ಒಂದಿನ ತಮ್ಮ ತಾಯಿಗೆ ಫೋನ್ ಮಾಡ್ತಾರಂತೆ. ಫೋನ್ ಮಾಡಿ, ಅಮ್ಮ ನಾನು ನನ್ನ ಫ್ರೆಂಡ್ಸು ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ, ಸೊ ಹೋಗ್ಬೋದಾ ಅಂತ ಕೇಳ್ತಾಳಂತೆ. ಸೊ ಅದಕ್ಕೆ ತಾಯಿ ಒಪ್ಪಿಗೆ ಕೊಡ್ತಾಳೆ. ಆಕ್ಚುಲಿ ಇವರ ತಾಯಿ CBI ಇನ್ವೆಸ್ಟಿಗೇಷನ್ ಟೀಮ್ ನಲ್ಲಿ ಕೋಲ್ಕತ್ತಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ತಾಯಿಯಿಂದ ಒಪ್ಪಿಗೆ ಬಂದ್ಮೇಲೆ ಅನನ್ಯ ಭಟ್ ತನ್ನ ಫ್ರೆಂಡ್ಸು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳಕ್ಕೆ ಹೋದಾದ್ಮೇಲೆ ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ಅವರ ಫ್ರೆಂಡ್ಸು ಬಟ್ಟೆ ತೊಗೊಂಡು ಬರೋಣ ಬಾ ಅಂತ ಹೇಳ್ಬಿಟ್ಟು ಅನನ್ಯನನ್ನು ಕರೀತಾರಂತೆ. ಸೊ ಅನನ್ಯ, ಇಲ್ಲ ನಾನು ದೇವಸ್ಥಾನ ನೋಡ್ತಾ ಇರ್ತೀನಿ, ನೀವೇ ಹೋಗ್ಬಿಟ್ಟು ತಗೊಂಡು ಬನ್ನಿ ಅಂತ ಹೇಳ್ತಾಳಂತೆ. ಅನನ್ಯ ಭಟ್ ಅವರ ಫ್ರೆಂಡ್ಸ್ ಬಟ್ಟೆ ತಗೊಂತಾರೆ, ಮತ್ತೆ ತಿರುಗಿ ಬಂದು ನೋಡಿದ್ರೆ ಅಲ್ಲಿ ಅನನ್ಯ ಭಟ್ ಅವರು ಇರೋದಿಲ್ಲ ಅಂತ. ಸೊ ಎಲ್ಲಿಗಾದ್ರೂ ಹೋಗಿರ್ಬೋದಂತ ಪ್ರತಿಯೊಂದು ಅಂಗಡಿಗಳಲ್ಲಿ ವಿಚಾರಣೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ಲೇಸ್ನು ಕೂಡ ನೋಡ್ತಾರೆ, ಎಲ್ಲಿಯೂ ಕೂಡ ಅನನ್ಯ ಸಿಗೋದಿಲ್ಲ. ಸೊ ಹೀಗೆ ಹುಡುಕಿ ರಾತ್ರಿ 8 ಗಂಟೆ ಆಗ್ತದೆ. ತನ್ನ ತಾಯಿ ಸುಜಾತರವರಿಗೆ ಫೋನ್ ಮಾಡ್ತಾಳೆ, ಅಮ್ಮ ನಾವು ಈ ರೀತಿ ಬಟ್ಟೆ ತೊಗೊಂಡು ಬರೋಣ ಅಂತ ಹೋಗಿದ್ವಿ, ಸೊ ಬಂದು ತಿರುಗಿ ನೋಡಿದ್ರೆ ಅಲ್ಲಿ ಅನನ್ಯ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರಂತೆ. ನೆಕ್ಸ್ಟ್ ಡೇ ಕಾಲೇಜ್ನಲ್ಲಿ ಹುಡುಕ್ತಾರೆ, ಹಾಸ್ಟೆಲ್ನಲ್ಲಿ ಹುಡುಕ್ತಾರೆ, ತಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಕೇಳ್ತಾರಂತೆ, ಎಲ್ಲಿಯೂ ಕೂಡ ಅನನ್ಯ ಸಿಗೋದಿಲ್ಲ. ಅದನಂತರ ತನ್ನ ತಾಯಿ ಧರ್ಮಸ್ಥಳಕ್ಕೆ ಬಂದು ನೋಡ್ತಾರೆ, ತನ್ನ ತಾಯಿಗೂ ಸಹ ಅನನ್ಯ ಸಿಗೋದಿಲ್ಲ. ಇದರಿಂದ ಏನು ಮಾಡ್ಬೇಕಂತ ಗೊತ್ತಿಲ್ದಿರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಪೊಲೀಸರು ನೀಚ ನಿಕೃಷ್ಟರಾಗಿ ಈ ರೀತಿಯಾದಂಥ ಕೇಸುಗಳು ದಿನಕ್ಕೆ 25 ನಡೀತಾ ಇರ್ತವೆ, ನಿಮ್ಮ ಮಗಳು ಯಾರ ಜೊತೆ ಆದರೂ ಓಡೋಗಿರ್ಬೋದು ಅಂತ ಹೇಳ್ತಾರಂತೆ. ಸೊ ತನ್ನ ತಾಯಿ ಆಗ ಪೊಲೀಸರನ್ನ ನಂಬ್ಕೊಂಡ್ರೆ ಕಾಲ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಧರ್ಮಸ್ಥಳಕ್ಕೆ ಹೋಗಿ ಮತ್ತೆ ತಿರುಗಿ ಹುಡುಕ್ತಾರೆ, ಸಿಗೋದಿಲ್ಲ. ಆದರೆ ಕೆಲವ್ರು ಬರ್ತಾರಂತೆ, ಬಂದ್ಬಿಟ್ಟು ನಿಮ್ಮ ಮಗಳು ಹೇಳಿದಲ್ಲ ಅಂತ ನನಗೆ ಗೊತ್ತು, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅನನ್ಯ ಭಟ್ ಅವರ ತಾಯಿ ಸುಜಾತರವರನ್ನು ಒಂದು ಕೊಠಡಿಗೆ ಕರ್ಕೊಂಡೋಗಿ ಚೇರ್ ಮೇಲೆ ಕೂರಿಸಿ ಕೈಕಾಲು ಕಟ್ಟಾಕ್ಬಿಡ್ತಾರಂತೆ. ಕಟ್ಟಾಕ್ಬಿಟ್ಟು ನಾಳೆ ಹೊತ್ತಷ್ಟಿಗೆ ನೀನು ಈ ಊರು ಬಿಟ್ಟು ಖಾಲಿ ಮಾಡಬೇಕು, ಇಲ್ಲ ಅಂದರೆ ನಾವು ನಿಮ್ಮನ್ನು ಸಾಯಿಸಿಬಿಡ್ತೀವಿ ಅಂತ ಜೀವ ಬೆದರಿಕೆ ಮಾಡ್ತಾರಂತೆ. ಅಂಡ್ ಹಾಗೆ ತಲೆಗೆ ಒಂದೇಟು ಜೋರಾಗಿ ಹೊಡೆಯೋದ್ರಿಂದ ಆಯಮ್ಮ ಅನ್ಕಾನ್ಷಿಯಸ್ ಆಗೋತಾರೆ. ಸೊ 3 ತಿಂಗಳಾಗೋಗುತ್ತೆ. 3 ತಿಂಗಳಾದಮೇಲೆ ಅವರು ರಿಕವರಿ ಆಗ್ತಾರೆ. ನೋಡಿದ್ರೆ ಹಾಸ್ಪಿಟಲ್ನಲ್ಲಿರ್ತಾರೆ. ಆ 3 ತಿಂಗಳಲ್ಲಿ ಏನಾಯ್ತು ಅನ್ನೋದು ಗೊತ್ತಿಲ್ಲ, ಅನನ್ಯರವರು ಏನಾದ್ರು ಅನ್ನೋದು ಗೊತ್ತಿಲ್ಲ, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದು ಯಾರು ಅನ್ನೋದು ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಆಯಮ್ಮ ವರದಿ ಕೊಟ್ಟಿರೋದು. ಸೊ ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಆ್ಯಂಡ್ ಇನ್ಫಾರ್ಮೇಷನ್ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.